ಅಮ್ಮನ್ ನೋಡಕ್ಕಂತೂ ಸಾಧ್ಯನೇ ಇಲ್ಲ. ನಾನ್ ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಇದ್ರ ಜೊತೆಲಿ ಇನ್ನೊಂದು 8 ಐಟಮ್ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಿಮಗೆ ಮಾಟ ಮಂತ್ರ ಮಾಡಿಸಿದ್ರೆ ಯಾರಾದರೂ, ಇಲ್ಲ ನೀವು ದೃಷ್ಟಿಯಾಗಿದೆ ಅಂದರೆ ತಡೆ ಹೊಡೆಯೋದು, ಪ್ರತಿಯೊಂದು ಇಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಶ್ರೀ ಬಂಡೆ ಮಹಾಕಾಳಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲಿಗೆ ಬಂದಿದ್ದೀವಿ? ಬಂಡೆ ಮಹಾಕಾಳಿ, ಶ್ರೀ ಬಂಡೆ ಮಹಾಕಾಳಿ ಮಹಾಕ್ಷೇತ್ರ. ಈ ಕಡೆಯಿಂದ ಬಿಡ್ತಾರೆ, ಬನ್ನಿ ಒಳಗೋಗೋಣ. ನಾನು ಆಡಿ ಬೆಳೆದಿದ್ದ ಜಾಗ, ಆದರೆ ನಾನು ವಿಡಿಯೋ ಮಾಡಿಲ್ಲ. ಒಳಗೆ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಹೊರಗಡೆ ಮಾಡ್ತೀನಿ. ನೀವು ಈ ಕಡೆಯಿಂದ ಬಂದರೆ ಉಮಾ ಟಾಕೀಸು ರಾಮಕೃಷ್ಣ ಆಶ್ರಮ ಕಡೆಯಿಂದ ಬರುತ್ತೆ. ಈ ಕಡೆಯಿಂದ ಹೋದರೆ ನೀವು ಚಾಮರಾಜಪೇಟೆ TR ಮಿಲ್ಲು ಆ ಸೈಡ್ಗೆ ಹೋಗುತ್ತೆ. TR ಮಿಲ್ಲು ಬ್ರಾಹ್ಮಣರ ಸ್ಮಶಾನ ಸಿಗುತ್ತೆ. ಅಲ್ಲಿಂದ ನೀವು ಹಿಂಗೆ ಬಂದರೆ ನೋಡಿ, ಇದು ಬೃಂದಾವನ ನಗರ ಬಸ್ ನಿಲ್ದಾಣ. ಹೀಗೆ ಬಂದರೆ ನೀವು ಈ ಸೈಡ್ ಹೋಗಬಾರ್ದು, ಲೆಫ್ಟು ನೋಡಿ ಅಲ್ಲಿ ಹಾಕಿರ್ತಾರೆ ಶ್ರೀನಗರಕ್ಕೆ ದಾರಿ. ಸ್ಟ್ರೈಟ್ ಹೋದರೆ, ನೀವು ಲೆಫ್ಟ್ ಹೋದರೆ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ದಾರಿ ಅಂತ ಇರುತ್ತೆ. ಈ ಸೈಡ್ ಹೋಗಬೇಕಾಗತ್ತೆ ನೀವು ಚಾಮರಾಜಪೇಟೆಯಿಂದ ಬರೋದಾದರೆ. ನೀವು ಬಂದು ಬಂಡೆ ಮಹಾಕಾಳಿ ದೇವಸ್ಥಾನ ಅಂದರೆ ಯಾರು ಬೇಕಾದರೂ ಆಟೋದವ್ರು ಕರ್ಕೊಂಡು ಬರ್ತಾರೆ ಇಲ್ಲಿಗೆ. ತುಂಬ ಫಿಲಮಲ್ಲೆಲ್ಲ ಶೂಟಿಂಗ್ ಆಗಿದೆ. ನೀವು ಅಂದ್ಕೊಳ್ಬೋದು ಏನಪ್ಪ ಜನನೇ ಇಲ್ಲ ಅಂದ್ಕೊಳ್ಬೋದು. ಇಲ್ಲಿ ನೀವು ಅಮಾವಾಸ್ಯೆ ಹುಣ್ಣಿಮೆಗೆ ಬಂದರೆ ಒಂದು ಚೂರು ಕಾಲಿಡಕ್ಕೆ ಸಮೇತ ಜಾಗ ಇರಲ್ಲ. ನಾನು ಸುಗುಣ ಬಂತು, ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ಶು, ತುಂಬ ರಶ್ಶು. ಲಕ್ಷಾಂತರ ಜನ ಬರ್ತಾರೆ, ತಡೆ ಓಡಿಸ್ತಾರೆ. ನಿಮಗೇನಾದ್ರು ದೃಷ್ಟಿ ಪರಿಹಾರ ಆಗಿ ತೆಗೆಸೋದಕ್ಕೆ, ತಡೆ ಓಡಿಸೋದಕ್ಕೆ ಎಲ್ಲ ಆಗುತ್ತೆ. ಸ್ಲಿಪ್ಪರ್ ನಿಲ್ಬಿಡಬೇಕು. ನಾವಿವತ್ತು ಶನಿವಾರ ಬಂದಿದ್ದೀವಿ. ಸಾಯಂಕಾಲ 5:45 ಆಗ್ತಾ ಬಂತು. ನಂದು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ನೀವು, ನಾನು ಇದು ತೋರಿಸಿದ್ದೆ ಕೆಂಪಮುದಿ ಕೆರೆ ಅಂತ. ಇಲ್ಲಿಂದ ನಿಂತ್ಕೊಂಡ್ರೆ ಕೆಂಪಮುದಿ ಕೆರೆ ಕಾಣುತ್ತೆ. ಆಮೇಲೆ ತೋರಿಸ್ತೀನಿ ನಾನು. ಇಷ್ಟೇ, ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ತುಂಬ ದೊಡ್ಡದಾಗಿದೆ. ಅಮ್ಮನ ವಿಗ್ರಹನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರನೇ ಇದೆ ಒಳಗಡೆ ಅಮ್ಮನ ವಿಗ್ರಹ, ಈ ಥರನೇ ಇದೆ. ನಿಮಗೆ ಮಾಟ ಮಂತ್ರ ಮಾಡಿಸಿದ್ರೆ ಯಾರಾದರೂ, ಇಲ್ಲ ನೀವು ದೃಷ್ಟಿಯಾಗಿದೆ ಅಂದರೆ ತಡೆ ಹೊಡೆಯೋದು, ಪ್ರತಿಯೊಂದು ಇಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಶ್ರೀ ಬಂಡೆ ಮಹಾಕಾಳಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ, ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯ ಪ್ರಕಾರ ಯಾವುದೇ ವಿಧದ ಸೂತಕ ಅಥವಾ ಮಾಸಿಕ ಧರ್ಮ ಪೀರಿಯಡ್ಸ್ 5 ದಿನ ಮುಗಿಯವರೆಗೆ ಅಥವಾ ಯಾವುದೇ ವಿಧದ ಅಶುಚಿತೆಯ ಸಂದರ್ಭದಲ್ಲಿ ದೇವಾಲಯಕ್ಕೆ ದರ್ಶನಕ್ಕಾಗಿ ಬರುವಂತಿಲ್ಲ. ನಮ್ಮ ಸುಗುಣ ಫೋಸ್ ಕೊಡ್ತಾ ಇದ್ದಾಳೆ. ಇಲ್ಲಿಂದನೇ ಎಲ್ಲ ತೋರಿಸ್ಬಿಡ್ತೀನಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಲಂತೂ ನಿಮಗೆ ಕಾಲಿಡೋದಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಇವತ್ತು ರಶ್ ಕಡಿಮೆ ಇದೆ, ಅದಕ್ಕೆ ನನಗೆ ನೋಡಿ ಅಲ್ಲಿ ಅಮ್ಮನ ಮೂರ್ತಿ ವಿಗ್ರಹ ಕಾಣಿಸ್ತಾ ಇದೆ. ತೋರಿಸ್ತೀನಿ, ಝೂಮ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಅಲ್ಲಿ ಇಲ್ಲಿ ಸಂದಿಲ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಭಟ್ರು ಪೂಜೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಪ್ರಸಾದ ಕೊಡ್ತಾ ಇರ್ತಾರೆ ಇಲ್ಲಿ. ತುಂಬ ಫಿಲಮಲ್ಲೆಲ್ಲ ಶೂಟಿಂಗ್ ಆಗಿದೆ.
ನೀವೇನೇ ಹರಕೆ ಮಾಡಿಕೊಂಡ್ರೂ ಆಗುತ್ತೆ ಅಂತ ತುಂಬ ಬಂಡೆ ಮಹಾಕಾಳಿ ಪ್ರಸಿದ್ಧವಾದ ದೇವಸ್ಥಾನ. ಎಲ್ಲ ಥರ ಒಳಗಡೆ ಎಲ್ಲ ದೇವರು ಇದೆ. ಇಷ್ಟೇ ಅವಕಾಶ ಇರೋದು. ಎಲ್ಲ ಫಿಲಮೋರು, ರಾಜಕಾರಣಿಗಳು ಎಲ್ಲರೂ ಬಂದಿದ್ದಾರೆ ಇಲ್ಲಿ ನೋಡಿ. ಇವತ್ತು ರಶ್ ಇಲ್ಲ. ನಿಮ್ಮ ಕೈಯಲ್ಲಿ ಏನಾಗುತ್ತೆ ನೀವು ಇಲ್ಲಿ ಪ್ರಸಾದಕ್ಕೆಲ್ಲ ಕೊಡ್ಬೋದು. ಉತ್ಸವ ಮೂರ್ತಿ ನೀವೆಲ್ಲಾದರೂ ಈ ಥರ ಇಲ್ಲಿ ತೊಗೊಂಡೋಗ್ತಾ ಇರೋದ ತಂದಿರೋದ ತೆಗಿ ಅನ್ನದಾಸೋಹ ನೋಡಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ಈ ಥರ ಬಂಡೆ ಇದ್ದಿತ್ತು ಫುಲ್ಲು. ನಾವು ಸಣ್ಣವ್ರು ಇರಬೇಕಾದ್ರೆ ಇಲ್ಲಿ ಆಡ್ತಿದ್ವಿ. ಇಲ್ಲಿ ಸೀರೆಗಳೆಲ್ಲ ಇದಕ್ಕೆ ಹಾಕಿರ್ತಾರೆ, ಅಮ್ಮನಿಗೆ ಬಂದಿರೋ ಸೀರೆನ ಹರಾಜ್ಗೆ ಹಾಕಿರ್ತಾರೆ. ಇಲ್ಲಿ ಸುಬ್ರಹ್ಮಣ್ಯ ಇದೆ, ಸುಬ್ರಹ್ಮಣ್ಯ ಸ್ವಾಮಿ. ಪ್ರಸಾದ ಕೊಟ್ಟರು, ಪ್ರಸಾದ ತಿಂತಾ ಇದ್ದೀವಿ. ಶ್ರೀ ಬಂಡೆ ಮಹಾಕಾಳಿ ಇನ್ನೂ ಇದೆ ಒಳಗೆ, ತೋರಿಸ್ತೀನಿ. ಪ್ರಸಾದ ತಿಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿರೋದು. ತುಂಬ ಅಂದರೆ ತುಂಬ ಪವರ್ಫುಲ್ಲು. ನೀವೇನೇ ಅಂದ್ಕೊಂಡ್ರೂ ಇಲ್ಲಿ ಈಡೇರುತ್ತೆ, ನೆರವೇರುತ್ತೆ. ತುಂಬ ಫಿಲಮಲ್ಲೆಲ್ಲ ಶೂಟಿಂಗ್ ಆಗಿದೆ. ಗಣೇಶನಿಗೆ ನಮಸ್ಕಾರ ಮಾಡ್ಕೊಳ್ಳೋಣ. ಎಲ್ರಿಗೂ ಒಳ್ಳೇದು ಮಾಡಪ್ಪ. ನಾಡಮಾರಮ್ಮ, ಶ್ರೀ ನಾಡಮಾರಮ್ಮ. ಕಾಳಿಕೋಟೆ ಪುನರ್ದರ್ಶನ ಪ್ರಾಪ್ತಿರಸ್ತು. ಮೂಲ ಉದ್ಭವ ದೇವತೆ ದರ್ಶನ ಆಯಿತು. ಹೊರಗಡೆ ಬಂದ್ವು. ಏನೇ ಇವಾಗ ಮಾಡಿರೋದು ನೋಡಿ. ಅದೇ ದೇವ್ರದ್ದು ಆರಾಮಾಗಿ ನೀವು ದರ್ಶನ ಮಾಡಬೇಕು ಅಂತಂದರೆ ಹಿಂಗೆ ಖಾಲಿ ಇದ್ದಾಗ ಬರಬೇಕು. ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ಬಂದ್ರಂತೂ ಹೆಜ್ಜೆ ಇಡೋಕ್ಕೂ ಜಾಗ ಇರಲ್ಲ. ಅಮ್ಮನ ನೋಡೋಕ್ಕಂತೂ ಸಾಧ್ಯನೇ ಇಲ್ಲ. ಇವತ್ತು ಆರಾಮಾಗಿ ದರ್ಶನ ಮಾಡ್ಕೊಳ್ಬೋದು. ನಾವು ಸಣ್ಣವ್ರು ಇರಬೇಕಾದ್ರೆ ಇಲ್ಲೆಲ್ಲ ಆಟ ಆಡೋಕ್ಕೆ ಬರ್ತಾಯಿದ್ವಿ. ಬರೇ ಬೆಟ್ಟ ಗುಡ್ಡ ಆ ಥರ ಬೆಟ್ಟಗಳೇ ಇದ್ದಿದ್ದು. ಮನೇಲಿ ಬೈತಾಯಿದ್ರು ಹೋಗಬೇಡಿ ಅಂತ, ಆದರೂ ನಾವು ಬರ್ತಿದ್ವಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆಯಿಂದ ಹೋದರೆ ನೀವು ನೋಡಿ ಅಲ್ಲೆಲ್ಲ ಕೂತ್ಕೊಳ್ಬೋದು, ಮಾಡ್ಬೋದು. ಇದೆಲ್ಲ ಕಾರ್ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಿದ್ದಾರೆ. ಈ ಕಡೆ ಇದೆಲ್ಲ ಕಾರ್ ಪಾರ್ಕಿಂಗು. ನೀವು ಆ ಟೈಮಲ್ಲಿ ಬಂದರೆ ನಿಮಗೆ ಅದೇ ಹೇಳಿದ್ನಲ್ಲ, ನಿಲ್ಸೋಕ್ಕೆ ಜಾಗ ಇರಲ್ಲ. ನಾನು ಕೆಂಪಮುದಿ ಕೆರೆಯದ್ದು ವಿಡಿಯೋ ತೋರಿಸಿದ್ದೆ. ನಾನು ನಮ್ಮ ಅಣ್ಣನ ಮನೆಗೆ ಬಂದಾಗ ನಾನು ಬರ್ತೀನಿ. ನಮ್ಮ ಅಣ್ಣನ ಮನೆ ಇಲ್ಲೇ, ಹಾಗಾಗಿ ವಾಕಿಂಗ್ ಬರ್ತೀನಿ. ವಾಕಿಂಗ್ ಬಂದಾಗ ಕೆಂಪಮುದಿ ಕೆರೆ ನೋಡಿ ಅಂತ ನಾನು ತೋರಿಸಿದ್ದೆ. ಅದನ್ನು ಇವಾಗ ದೂರದಿಂದ ತೋರಿಸ್ತೀನಿ. ಮೊದಲು ಕೆಂಪಮುದಿ ಕೆರೆಯಿಂದ ನೀವು ಯಾರು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಕೆಂಪಮುದಿ ಕೆರೆಯಿಂದ ಇಲ್ಲಿ ಬರ್ಬೋದಿತ್ತು. ಇವಾಗ ಅದು ಬ್ಯಾರಿಕೇಡ್ ಹಾಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಆದರೆ ಆ ಕಡೆ ತುಂಬ ಹೋಗೋಕ್ಕಾಗಲ್ಲ, ಗಲೀಜಿದೆ. ಮೊದಲು ಹಿಂಗೆ ನಡ್ಕೊಂಡು ಬಂದಿದ್ದರೆ ಇಲ್ಲೇ ಹೋಗಿದ್ರೆ ಕೆಂಪಮುದಿ ಕೆರೆ ಸಿಕ್ಕಿರೋದು ನೋಡಿ. ಅಲ್ಲಿ ನೋಡಿ, ನಾನು ಫುಲ್ಲು ಒಂದು ರೌಂಡ್ ಹಾಕಿ ತೋರಿಸಿದ್ದೀನಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ಕೆಂಪಮುದಿ ಕೆರೆ. ನಾವು ಅಲ್ಲಿ ಒಳಗಡೆಯಿಂದ ಬಂದರೆ ನಮ್ಗೆ ಈ ಥರದ ಹತ್ರ ದಾರಿ ಇತ್ತು, ಈಗ ಇಲ್ಲ. ನೋಡಿದ್ರಾ ಬಂಡೆ ಮಹಾಕಾಳಿ ದೇವಸ್ಥಾನ ಹೇಗಿದೆ ಅಂತ ಹೇಳಿ. ಅಮ್ಮನ್ನ ತುಂಬ ಚೆನ್ನಾಗಿ ನೋಡಬೇಕು, ಹತ್ರದಿಂದ ನೋಡಬೇಕು ಅಂದಾಗ ರಶ್ ಇಲ್ಲದೆ ಟೈಮಲ್ಲಿ ಬನ್ನಿ. ಇಲ್ಲ ನಾವು ರಶಲ್ಲೇ ಹೋಗಿ ನೋಡ್ತೀವಿ ಅಂತಂದರೆ ರಶಲ್ಲೇ ಹೋಗಿ ನೋಡ್ಬೋದು. ನಾನು
ನಾನು ಜಿಂಕೆ ಪಾರ್ಕಿಂದ ತೋರಿಸಿದ್ದೀನಿ ನಿಮಗೆ, ಹಿಂಗೆ ಹೋದರೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬರುತ್ತೆ ದಾರಿ ಅಂತ. ಈ ಕಡೆ ಜಿಂಕೆ ಪಾರ್ಕು ಲೆಫ್ಟ್ ಸೈಡು, ರೈಟ್ ಸೈಡು ಕೆಂಪಾಮುದಿ ಕೆರೆ. ಅದ್ರ ಒಳಗಡೆಯಿಂದ ಬಂದರೆ ಸೀದಾ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬರುತ್ತೆ ರೋಡು. ನೋಡಿದ್ರಾ ಎಷ್ಟು ಚೆನ್ನಾಗಿ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನನ ತೋರಿಸಿದ್ದೀನಿ. ಸುಗುಣನೂ ನೋಡಿರಲಿಲ್ಲ, ಅವಳು ಫಸ್ಟ್ ಟೈಮು. ಯಾಕಂದರೆ ನಾವಿಲ್ಲಿ ತುಂಬ ನನ್ನ ಫ್ರೆಂಡ್ಸ್ ಎಲ್ಲ ಈ ವಿಡಿಯೋ ನೋಡ್ಬೇಕಾದ್ರೆ ಅಂದ್ಕೊಳ್ತಾರೆ, ಅಯ್ಯೋ ಅವಾಗ ಹೆಂಗಿತ್ತು ಇವಾಗ ಹೆಂಗಾಗೋಗಿದೆ ಅಂತ. ಯಾಕಂದರೆ ಯಾರೂ ಇವಾಗ ಇಲ್ಲಿಲ್ಲ, ಎಲ್ಲ ಮದುವೆ ಮಾಡಿಕೊಂಡು ಕೆಲಸದ ಮೇಲೆ ಅಲ್ಲಿ ಇಲ್ಲಿ ಅಂತೆಲ್ಲ ಹೊರಟೋಗಿದ್ದಾರೆ. ಈಗ ಸಂಜೆ ಆಯ್ತಲ್ವ, ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ದೇವಸ್ಥಾನ. ನೀವು ಒಂದು ಸರಿ ಬಂದು ನೋಡಿ. ಬಂದು ನಿಮಗೇನಾದರೂ ಇಲ್ಲಿ ತಡೆ ಹೊಡೆಯೋದು, ಮತ್ತು ನಿಮ್ಗೆ ಯಾರಾದರೂ ಮಾಟ ಮಂತ್ರ ಮಾಡಿದಾರಪ್ಪ ಅಂತ ಮನಸ್ಸಲ್ಲಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ನೋಡಿ ಸೇಮ್ ಈ ಥರ ಇದೆ, ಅಮ್ಮ ಒಳಗಡೆ ಈ ಥರನೇ ನಿಂತಿರೋದು. ನೋಡಿ ನೆಕ್ಸ್ಟು ಮೇಲೆ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ತುಂಬ 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 ಚೆನ್ನಾಗಿದೆ. ಎದುರುಗಡೆನೇ ಮೆಟ್ಲು ಮೇಲೆ ಕಾಣಿಸ್ತಾ ಇದೆಯಲ್ಲ, ನಾನಿವಾಗ ಹೋಗ್ತೀನಿ, ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲೂ ಅಷ್ಟೇ, ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ತುಂಬ ಅಂದರೆ ತುಂಬ ಪವರ್ಫುಲ್ ದೇವರದೂ ಅಷ್ಟೇ. ನೀವು ಇಲ್ಲಿ ಬಂದಾಗ ಅಲ್ಲಿ ಭೇಟಿ ಕೊಡೋದು ಮರಿಬೇಡಿ ದಯವಿಟ್ಟು. ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದೆ. ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ. ಹೇಗೆ ಬರ್ತಾ ಇದೆ ವಿಡಿಯೋ? ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಹೆಸರು? ಗಿರಿಜಾ ಅಂತೆ. ಚೆನ್ನಾಗಿ ಬರ್ತಿದೆ ಅಂದ್ರೆ ಒಂದು ವಿಡಿಯೋ ಮಾಡೋಣ. ಅಯ್ಯೋ ಅದಕ್ಕೇನಂತೆ ಮಾಡಿ ಅಂದರೆ ಈಗ ವಿಡಿಯೋ ಮಾಡೋಣ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗೋಗುತ್ತೆ. ಏನಾದ್ರು ಚೇಂಜಸ್ ಮಾಡ್ಕೊಬೇಕಾ? ಇಲ್ಲ ಚೆನ್ನಾಗಿ ಮಾತಾಡ್ತೀನಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನೋಡಿ ಗಿರ್ಜಾವ್ರು ಸಿಕ್ಕಿದ್ರು, ಗಿರ್ಜಾವ್ರಿಗೆ ಎಲ್ರಿಗೂ ಹಾಯ್ ಹೇಳಿ. ಥ್ಯಾಂಕ್ ಯು ಗಿರ್ಜಾವ್ರಿಗೆ, ಥ್ಯಾಂಕ್ ಯು ಮಾ. ನೀವು ಮೆಜೆಸ್ಟಿಕ್ಕಿಂದ ಬರೋದಾದರೆ ನೀವು ಮೆಜೆಸ್ಟಿಕ್ಕಲ್ಲಿ ಇಳಿದ್ಬಿಟ್ಟು ಆಟೋದಲ್ಲಿ ಬಂದರೆ ನಿಮಗೊಂದು 7-8 ಕಿಲೋಮೀಟ್ರ್ ಆಗ್ಬೋದು. ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ ಅಂದರೆ ಆಟೋದವರೆಲ್ಲ ಕರ್ಕೊಂಡು ಬಂದುಬಿಡ್ತಾರೆ. ಶ್ರೀನಗರ ಗವಿಪುರಂ ಗವಿಗಂಗಾಧರೇಶ್ವರ ದೇವಸ್ಥಾನ ನೋಡ್ಬೋದು ನೀವು ಒಂದೇ ದಿವಸದಲ್ಲಿ. ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ ನೋಡ್ಬೋದು. ಮತ್ತು ಎದುರುಗಡೆನೇ ಶ್ರೀ ಪ್ರಳಯ ಕಾಲ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ನೋಡ್ಬೋದು. ತುಂಬ ಪ್ರಶಾಂತವಾಗಿರೋ ದೇವಸ್ಥಾನ, ತುಂಬ ಹಳೇ ಕಾಲದ ದೇವಸ್ಥಾನ. ಕೆಂಪೇಗೌಡ ಸ್ವಿಮ್ಮಿಂಗ್ ಪೂಲ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಬರುತ್ತೆ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ. ಇಲ್ಲ ಅಂತಂದರೆ ನೀವು ರಾಮಕೃಷ್ಣ ಆಶ್ರಮ ಹತ್ರ ಇಳ್ಕೊಂಡ್ರೂ ನೀವು ನಡ್ಕೊಂಡು ಬರ್ಬೋದು. ಗೊತ್ತಾಗದಿದ್ದರೆ ನೀವು ಮಿನಿಮಮ್ ಚಾರ್ಜ್ ಆಗುತ್ತೆ, 50 ರೂಪಾಯಿ ತೊಗೊಳ್ತಾರೆ ಆಟೋದವರು. ಆಟೋದಲ್ಲಿ ಬರ್ಬೋದು. ರಾಮಕೃಷ್ಣ ಆಶ್ರಮ ಎಲ್ಲ ಹತ್ರನೇ ಆಗುತ್ತೆ ತುಂಬ. ಮತ್ತು ಬಸ್ಸಲ್ಲಿ ಬರ್ಬೋದು ಮೆಜೆಸ್ಟಿಕ್ ಇಳಿದ್ಬಿಟ್ಟು. ಆದರೆ ಬಸ್ ಏನಾಗುತ್ತೆ ಅಂದರೆ ಟೈಮಿಂಗ್ಸ್ ಇರುತ್ತೆ, ಬಸ್ಸು ಟೈಮಿಂಗ್ಸ್ ಪ್ರಕಾರ ಇರುತ್ತೆ. ಹಾಗಾಗಿ ಬರೋದಕ್ಕೆ ಹೋಗೋದಕ್ಕೆ ಅನುಕೂಲ ಇರಲ್ಲ. ಅದಕ್ಕೋಸ್ಕರ ನಾನು ಆಟೋದಲ್ಲಿ ನಿಮ್ಗೆ ಅಡ್ರೆಸ್ ಹೇಳ್ತಾ ಇರೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.